ಮೋದಿ ಅವರು ಬದಲಾವಣೆ ಆಗ್ಬೇಕು ಮತ್ತು ಕೂಡ ಚರ್ಚೆ ಇದೆ ಬಿಜೆಪಿ ಒಳಗಡೆ. ಬಟ್ ಯಾರು ಮಾತಾಡ್ತಿಲ್ಲ. ಒಳಗೆ ಇತ್ತೀಚೆಗೆ ಗಡಿಕರಿ ಆಗ್ಬೇಕನ್ನೋದು, ಈ ಆರ್ಥಿಕ ಪರಿಸ್ಥಿತಿ ಕುಸ್ತೋಗಿದೆ, ವಿಶ್ವಗುರುವಿಂದ ಏನು ಆಗ್ತಾ ಇಲ್ಲ ಅಂತ ಬಿಜೆಪಿ ಒಳಗಿದೆ. ಮತ್ತೆ ಮಾತಾಡಕ್ಕೆ ಬೇರೆ ಇಲ್ಲ. ಮೋದಿ ವಿರುದ್ಧವಾಗಿ ಮಾತಾಡಕ್ಕೆ ಅವ್ರಿಗೆ ಯಾರಿಗೆ ಸ್ವಾತಂತ್ರ್ಯ ಇಲ್ಲ. ಅಲ್ಲ, ಅದ್ರ ಜೊತೆಗೆ ನನಗೂ ಮೊನ್ನೆ ಡೆಲ್ಲಿಗೆ ಹೋಗಿದ್ದೆ. ಮೋದಿ ಅವ್ರ ಬದಲಾವಣೆ ಆಗ್ಬೇಕು ಮತ್ತು ಕೂಡ ಚರ್ಚೆ ಇದೆ ಬಿಜೆಪಿ ಒಳಗಡೆ. ಬಟ್ ಯಾರು ಮಾತಾಡ್ತಿಲ್ಲ. ಅಲ್ಲ, ಅದಕ್ಕೆ ನಾನು ಹೇಳಿದೆ ರೀ, ಅದನ್ನು ಮಾಹಿತಿ ಕೊಟ್ಟೆ. ಒಳಗೆ ಇತ್ತೀಚೆಗೆ ಗಡಿಕರಿ ಆಗ್ಬೇಕನ್ನೋದು, ಈ ಆರ್ಥಿಕ ಪರಿಸ್ಥಿತಿ ಕುಸ್ತೋಗಿದೆ, ವಿಶ್ವಗುರುವಿಂದ ಏನು ಆಗ್ತಾ ಇಲ್ಲ ಅಂತ ಬಿಜೆಪಿ ಒಳಗಿದೆ. ಮತ್ತೆ ಮಾತಾಡಕ್ಕೆ ಧೈರ್ಯ ಇಲ್ಲ ಅವರಿಗೆ. ನನಗೇನು ಹಂಗೆ ಹೇಳ್ಬೇಕು, ಫ್ರೆಂಡ್ಸ್ ಹೇಳ್ಬೋದು ಹಂಗೆ. ಒಳಗಿದೆ, ಅವ್ರದಿಗೂ ಉಸಿರುಗಟ್ಟ ವಾತಾವರಣ ಇದೆ. ಮೋದಿ ವಿರುದ್ಧವಾಗಿ ಮಾತನಾಡಕ್ಕೆ ಅವ್ರಿಗೆ ಯಾರಿಗೆ ಸ್ವಾತಂತ್ರ್ಯ ಇಲ್ಲ. ಈಗ ಸುಬ್ರಹ್ಮಣ್ಯ ಸ್ವಾಮಿ ಮಾತಾಡ್ತಿದ್ದಾರೆ. ಸೋನಿಯಾ ಗಾಂಧಿ ವಿರುದ್ಧ, ರಾಹುಲ್ ಗಾಂಧಿ ವಿರುದ್ಧ ಮಾತಾಡೋದು ಎಲ್ಲರೂ ಬಾಟಮ್ಸ್ ತೋರಿಸಿದ್ರು. ಎಲ್ಲರೂ ಬಿಜೆಪಿ ಎಲ್ಲರೂ ಹಿಂಗೆ ಬೋಲ್ಡ್ ತೋರಿಸಿದ್ರು. ಈಗ ಸುಬ್ರಹ್ಮಣ್ಯಂ ಸ್ವಾಮಿ ಮೋದಿ ವಿರುದ್ಧ ಮಾತನಾಡ್ತಾರೆ. ಅದ್ರ ಬಗ್ಗೆ ಏನೀಗ? ಮತ್ತೆ ಅದೇ ತಾನೇ ಇರೋದು. ಅವ್ರದೇ ಒತ್ತಡ ಇದೆ ರೀ. ಈಸ್ ನಾಟ್ ಎ ಕರೆಕ್ಟ್ ಮ್ಯಾನ್, ಈಸ್ ನಾಟ್ ಎ ರೈಟ್ ಮ್ಯಾನ್. ಅವನಿಂದ ಏನೂ ಆಗೋದಿಲ್ಲ, ಎಕನಾಮಿಕ್ಸ್ ಗುರ್ತಿಲ್ಲ, ಬಂಡಲ್. ನಾನು ಹೇಳ್ತಕ್ಕಂಥ ಮಾತಲ್ಲ, ಇದು ಯಾರು ಹೇಳಿರೋದು? ಮತ್ತು ಬಿಜೆಪಿ ಯಾರು ಕೌಂಟರ್ ಕೊಡ್ತಿಲ್ಲ ಅವರಿಗೆ ಅಂದ್ರೆ ಒಪ್ಕೊಂತಿದ್ದಾರೆ ಬಿಜೆಪಿಯವರು. ಸುಬ್ರಹ್ಮಣ್ಯ ಸ್ವಾಮಿ ಅವರು ಮಾತನಾಡ್ತಕ್ಕಂಥ ಮಾತಿಗೆ ಬಿಜೆಪಿ ಯಾರನ್ನ ಕೌಂಟರ್ ಕೊಟ್ಟಿದ್ದಾರಾ? ಇಲ್ಲಿವರೆಗೆ ಸುಬ್ರಹ್ಮಣ್ಯ ಸ್ವಾಮಿ ಅವರು ಏನು ಮಾತನಾಡ್ತಿದ್ದಾರೆ, ಬಿಜೆಪಿ ಮುಖಂಡರುಗಳು ಯಾರನ್ನೊಬ್ಬರನ್ನ ಕೌಂಟರ್ ಕೊಟ್ಟಿದ್ದಾರೆ ಇಲ್ಲಿವರೆಗೆ. ಮತ್ತೆ ಒಪ್ಕೊಂಡ್ರೆ ಅಂತ ಅರ್ಥ ಅಲ್ಲ. ಮತ್ತೆ ಸಹಮತ ಇದೆ, ಹೇಳಕ್ ಧೈರ್ಯ ಇಲ್ಲ ಆಟೆ. ಸುಬ್ರಹ್ಮಣ್ಯ ಸ್ವಾಮಿ ಹೇಳಿರ್ತಕ್ಕಂಥದ್ದು ಎಲ್ಲದಕ್ಕೂ ಬಿಜೆಪಿಯವರು ಮೌನ ಶರಣ ಆಗಿದ್ದಾರೆ. ಮತ್ತೆ ಅರ್ಥ ಅಲ್ಲ. ಮತ್ತೆ ಒಬ್ರು ಯಾರು ಸುಬ್ರಹ್ಮಣ್ಯ ಸ್ವಾಮಿ ವಿರುದ್ಧ ಯಾರು ಮಾತಾಡಿಲ್ಲಲ್ಲ, ಕೇಂದ್ರದಲ್ಲಾಗಿರಲಿ ರಾಜ್ಯದಲ್ಲಾಗಿರಲಿ. ಅವ್ರಿಗೆ ಅರ್ಥ ಆಗಿದೆ ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಕ್ಕಂಥದ್ದು ಸತ್ಯ ಇದೆ ಅಂತ ಹೇಳಕ್ ಅರ್ಥ ಆಗಿದೆ. ಬಟ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾತಾಡೋಕೆ ಅವ್ರಿಗೆ ಅವಕಾಶ ಇಲ್ಲ. ಅದಕ್ಕೆ ಸುಮ್ಮನೆ ಕೂತ್ಕೊಂಡಾರೆ. ಸರ್, ಈಗ ರಾಜ್ಯದ ಬಿಜೆಪಿ ವಿಚಾರಕ್ಕೆ ಬರೋದಾದ್ರೆ, ಇಲ್ಲಿ ತಾವು ಅಧಿಕಾರ ಇದು ಮಾಡಿ ತಮ್ಮನ್ನ ಸಮರ್ಥವಾಗಿ ಎದುರಿಸೋಕೆ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಮಾತು ಕೇಳಿ ಬರ್ತಾ ಇದೆ. ಯಾರು ಬಿಜೆಪಿ? ಹೌದು, ಈಗ ಕೂತಿದ್ದಾರೆ. ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷರು ಯಾರು ಚೇಂಜ್ ಆಗಬೇಕು, ಯಾರಾಗಬೇಕು ಅವ್ರಿಗೆ ಬಿಟ್ಟಿರೋದು. ನಮಗೇನು ಸಂಬಂಧ ಇಲ್ಲ. ಯಾರಾದ್ರೇನು ಅವ್ರಿಗೆ ಒಳ್ಳೇದಾಗತ್ತೆ, ನಮಗೆ ಅದರಿಂದ ಸಂಬಂಧ ಇಲ್ಲ. ಕಾಂಗ್ರೆಸ್ ಮನೆಯ 3 ಬಾಗಿಲು ಅಂತಿದ್ರು, ಈಗ ಅವ್ರದ 6 ಬಾಗಿಲು. ಈಗ ನಾವು ನಾನು ಅದ್ರ ಬಗ್ಗೆ ಎದಕ್ಕೆ ಟೀಕೆ ಮಾಡಲಿ? ಅವ್ರು 10 ಆದ್ರೇನು, 2 ಆದ್ರೇನು, 1 ಆದ್ರೇನು, ನಮಗೇನು ಸಂಬಂಧ ಇಲ್ಲ. ಅವ್ರ ಡಿಫರೆನ್ಸಸ್ ಅವ್ರು ಇರೋದು. ನಾನು ಯೂಶಲಿ ಅವ್ರ ಪಾರ್ಟಿ ಡಿಫರೆನ್ಸ್ ಬಗ್ಗೆ ನನಗೆ ಮಾತಾಡಕ್ಕೆ ಬರೋದಿಲ್ಲ. ಸೊ ಇಟ್ಸ್ ಲೆಫ್ಟ್ ಟು ದೆಮ್. ಐ ವಿಲ್ ನಾಟ್ ಕಮೆಂಟ್. ತಮ್ಮ ಇಲಾಖೆ ಸಂಬಂಧಪಟ್ಟ ಈ ಕಾರ್ಮಿಕ ವಿವಿಧ ಸಂಘ ಸ್ಥಾಪನೆ ಮಾಡಬೇಕು ಅಂತೇಳಿ ತಾವೇ ಸೆಷನ್ ಅಲ್ಲಿ ಇದು ಮಾಡಿದ್ರಿ. ಧಾರವಾಡ ಪ್ರಾಯೋಗಿಕವಾಗಿ ಆರಂಭ ಮಾಡ್ತಾ ಇದೀವಿ. ಸ್ವಲ್ಪ ವಿಳಂಬ ಆಯಿತು. ಅದು ವಿಳಂಬ ಏನಂತಂದರೆ, ಇವ್ರಿಗೆ ನಾವು ಮೋಟಿವೇಟ್ ಮಾಡಬೇಕು, ಅವ್ರು ಹೋಗಿ ರಿಜಿಸ್ಟರ್ ಆಗಬೇಕು, 500 ರೂಪಾಯಿ ಕೊಡಬೇಕು. ಇದೇನಾಗಿದೆ, ಮೋಟಿವೇಶನ್ ಲೆವೆಲಲ್ಲಿ ವೆನ್ ವಿ ಗೆಟ್ ಸಮಥಿಂಗ್, ಇವನ್ ಪೀಪಲ್ ಶುಡ್ ಆಲ್ಸೋ ಪಾರ್ಟಿಸಿಪೇಟ್. ಸೊ ಅದು ಸೊಸೈಟಿ ಮಾಡಿದ್ದೇವೆ, ಎಲ್ಲ 30 ಜಿಲ್ಲೆಗಳಲ್ಲಿ ಸೊಸೈಟಿ ಮಾಡಿ ಪ್ರಾಯೋಗಿಕವಾಗಿ ಧಾರವಾಡ, ಬಳ್ಳಾರಿ ಇಂಥ ಒಂದು 3 ಜಿಲ್ಲೆಗಳನ್ನು, ವಿಜಯನಗರನ ತೊಗೊಂಡು ಪ್ರಾಯೋಗಿಕ ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಮೋಸ್ಟ್ ಪ್ರಾಬಲಿ ಬೈ ಮಾರ್ಚ್ ಅಥವಾ ಏಪ್ರಿಲ್ವರೆಗೆ ಒಂದು ಯಾವುದನ್ನ ಪ್ರಾಯೋಗಿಕವಾಗಿ ಪ್ರಾರಂಭ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ. वो दुनिया है तू जिससे रोशन ये दुनिया है, बुने है तूने ये तारों सितारों की झालर तमाम, सब कुछ एक तरफ और एक तरफ सिर्फ तू. और हाँ, थैंक यू इस चांद के लिए. Tarini, handcrafted just for you. Tanera, a Tata product.